ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವನ್ ಕುಮಾರ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ, ನಿನ್ನೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರ. ಆಲ್ರೆಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಇವಾಗ ನೀವು ಯಾವ ಥರ ಕಂಟೆಂಟ್ ಮಾಡಬೇಕಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಯಾವ ಕಂಟೆಂಟ್ ಮಾಡಿದ್ರೆ ನಿಮಗೆ ಬೇಗ ವ್ಯೂಸ್ ಬರುತ್ತೆ ಮತ್ತು ಬೇಗ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಯಾವ ಕಂಟೆಂಟ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೇಕು. ಫಸ್ಟು ನೀವು ಯಾವ ಕಂಟೆಂಟ್ ವೀಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಅದಕ್ಕೆ ವೀಡಿಯೋ ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೊನೆವರೆಗೂ ಮಿಸ್ ಮಾಡ್ದಿರೋ ನೋಡಿದ್ರೆ ಮಾತ್ರ ನಿಮ್ಗೆ ಯಾವ ಥರ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಯಾವ ಕಂಟೆಂಟು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದು. ಓಕೆ, ಬನ್ನಿ ಫ್ರೆಂಡ್ಸ್, ಇವಾಗ ವೀಡಿಯೋ ಒಳಗಡೆ ಹೋಗೋಣ. ಮತ್ತು ಈ ವಿಡಿಯೋ ಇಲ್ಲಿ ಕೊನೆವರೆಗೂ ನೋಡಿದ್ದಾದಮೇಲೆ ಮಿಸ್ ಮಾಡ್ದಿರ ವೀಡಿಯೋಗೆ ಲೈಕ್ಸ್ ಮಾಡಿ. ಲೈಕ್ಸ್ ಎಷ್ಟು ಮಾಡ್ತೀರೋ ಅಷ್ಟು ಬೇಗ ಯೂಟ್ಯೂಬರು ರೆಕಮೆಂಡ್ ಮಾಡ್ತಾರೆ, ಅಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಬನ್ನಿ. ಇವಾಗ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ನಂದು ಇದು ನನ್ನ ಚಾನಲ್ಲು. ನೀವು ನನ್ನ ಚಾನಲ್ ಇದು ಓಪನ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ನಿಮಗೆ ವ್ಯೂಸು ಬರೋಕ್ಕೆ ಮತ್ತು ವೀಡಿಯೋ ಕಂಟೆಂಟ್ಸ್ ಎಲ್ಲಿನ ಹುಡ್ಕೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇದು ನನ್ನ ಚಾನಲ್ಲು. ಇದರಲ್ಲಿ ನಾವು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಾನಿಲ್ಲಿ ನೀವು ಕಂಟೆಂಟ್ಸ್ ಯಾವ ಥರ ಬಂದುಬಿಟ್ಟು ಕ್ರಿಯೇಟ್ ಮಾಡೋದನ್ನ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕಂಟೆಂಟ್ಸ್ ಬಂದುಬಿಟ್ಟು ನೀವೇನಿಲ್ಲ, ಫಸ್ಟು ನೀವು ಯಾವ ಕ್ಯಾಟಗರಿ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀರಾ ಆ ಥರ ಕ್ಯಾಟಗರಿ ವೀಡಿಯೋಸ್ ಮಾಡಬೇಕು. ಐ ಥಿಂಕ್ ಇವಾಗ ಟೆಕ್ನಾಲಜಿ ವೀಡಿಯೋಸು, ಬ್ಲಾಗ್ಸು, ಕುಕ್ಕಿಂಗ್ ಚಾನಲ್ಲು, ನೀವು ಯಾವ ಥರ ಅಂದರೆ ನಿಮ್ಮಲ್ಲಿರೋ ಪ್ರತಿಭೆ ನೋಡಿಸ್ಬೇಕಷ್ಟೇ. ಫಸ್ಟ್ ನಿಮಗೆ ಯಾವುದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಆಯಿತೋ ಅದೇ ಥರ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಬಟ್ ಕಂಟೆಂಟು ಒಂದು ವೀಡಿಯೋ ಮಾಡಿದೆ, 2 ವೀಡಿಯೋ ಮಾಡಿದೆ, ನೆಕ್ಸ್ಟ್ ವೀಡಿಯೋಸ್ಗೆ ಕಂಟೆಂಟ್ ಸಿಕ್ಕಿಲ್ಲ, ಎಲ್ಲಿ ಹೋಗ್ಬೇಕು ಕಂಟೆಂಟ್ಗೆ ಅಂದರೆ ಒಂದು ಗೂಗಲಲ್ಲಿ ನೀವು ಗೂಗಲ್ ಓಪನ್ ಮಾಡಿದ್ರೆ ಈ ಥರ ಆರ್ಟಿಕಲ್ಸ್ ಬರ್ತಿರ್ತಾರೆ. ಈ ಆರ್ಟಿಕಲ್ ಓದಿ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಟೆಕ್ನಾಲಜಿ ವೀಡಿಯೋಸ್ ಅವರು ಮತ್ತು ನ್ಯೂಸ್ ಪೇಪರ್ ಓದಿ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಮತ್ತು ಇಲ್ಲ ಅಂದರೆ ನೀವು ಯೂಟ್ಯೂಬಲ್ಲೇ ಬಂದು ಟೆಕ್ನಾಲಜಿ ವೀಡಿಯೋಸ್ ಬಗ್ಗೆ ನೋಡಿ ಟೆಕ್ನಾಲಜಿ ವೀಡಿಯೋಸ್ ಚಾನಲ್ಗಳನ್ನ ವೀಡಿಯೋಸ್ ಕನ್ನಡ ಈ ಥರ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ನೀವು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ, ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಬೆಲ್ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಅವ್ರು ಮಾಡೋ ಪ್ರತಿಯೊಂದು ವೀಡಿಯೋಸು ನೀವು ನೋಡಿ ನೀವು ಅದೇ ಥರ ವೀಡಿಯೋಸ್ ಮಾಡ್ಬೋದು. ಅದರಿಂದ ಕೂಡ ನಿಮ್ಮ ಚಾನಲ್ ಗ್ರೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಬಟ್ ನಿಮ್ಮದೇ ಆದ ಟಾಕಿಂಗ್ ಸ್ಟೈಲಲ್ಲಿ ವೀಡಿಯೋಸ್ ಮಾಡಬೇಕು. ಬಟ್ ಅವ್ರ ವೀಡಿಯೋಸ್ ನೋಡ್ಬಿಟ್ಟು ಅವರೇ ಥರನೇ ಟಾಕಿಂಗ್ ಮಾಡೋದು, ಅವ್ರು ಮಾತಾಡೋದೆಲ್ಲ ಮಾತಾಡಬಾರ್ದು. ನೀವು ನಿಮ್ಮದೇ ಆದ ಓನಾಗಿ ಮಾತಾಡೋ ಸ್ಟೈಲ್ ಇರಬೇಕು. ಬಟ್ ಅವ್ರ ವೀಡಿಯೋಸ್ ನೋಡಿ ಅದರಲ್ಲಿ ಸ್ವಲ್ಪ ನಿಮ್ಗೆ ಐಡಿಯಾಸ್ ಸಿಗುತ್ತೆ ಯಾವ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕಂತೇಳ್ಬಿಟ್ಟು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಬೇಕು. ಮತ್ತು ಕುಕ್ಕಿಂಗ್ ಚಾನಲ್ಸ್ ಅಷ್ಟೇ. ಇದರಲ್ಲಿ ಜಾಸ್ತಿ ಆಲ್ಮೋಸ್ಟ್ ಬೇಗ ಕ್ಲಿಕ್ ಆಗೋ ಚಾನಲ್ಸ್ ಅಂದರೆ ಬ್ಲಾಗ್ ಚಾನಲ್ಸು. ಟೆಕ್ನಾಲಜಿ ವೀಡಿಯೋಸ್ ಎಲ್ಲ ಸ್ವಲ್ಪ ಸ್ಲೋ ಆಗಿ ಕ್ಲಿಕ್ ಆಗುತ್ತೆ ಚಾನಲ್ಲು. ಬಟ್ ಬ್ಲಾಗ್ ಚಾನಲ್ಸು ಬೇಗ ಕ್ಲಿಕ್ ಆಗುತ್ತೆ. ನೀವು ಬ್ಲಾಗ್ ಚಾನಲ್ಸ್ ಮಾಡಬೇಕಂದ್ರೆ ನೀವು ಏನಿಲ್ಲ, ನಿಮ್ಮ ನಿಯರೆಸ್ಟು ಟೆಂಪಲ್ಸು, ಹಿಲ್ಸು ಮತ್ತು ಫಾರೆಸ್ಟು ಅಥವಾ ಹೋಟ್ಲು, ರೆಸ್ಟೋರೆಂಟು ಇದ್ರ ಬಗ್ಗೆ ಇದು ಮಾಡೋದು, ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸ್ವಲ್ಪ ವ್ಯೂಸ್ ಬೇಗ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಮತ್ತು ಫ್ರೆಂಡ್ಸ್, ಇಲ್ಲಿ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಸಬ್ಸ್ಕ್ರೈಬ್ ಬಟನ್ ಐತೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಫಸ್ಟಾಗಿ ಬರುತ್ತೆ. ಅದು ಯಾವುದಾದ್ರೂ ಇದ್ದರೆ ಮಾಡ್ಬೋದು. ಮತ್ತು ಇನ್ನು ಆನ್ಲೈನ್ ಅರ್ನಿಂಗು ಅಪ್ಲಿಕೇಶನ್ಸು ಅದ್ರ ಬಗ್ಗೆ ಎಲ್ಲ ಮಾಡೋದಿದ್ದರೆ ಕೂಡ ಮಾಡ್ಬೋದು. ಇಲ್ಲ ನಂತರನೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಯೂಟ್ಯೂಬ್ ಚಾನಲಲ್ಲಿ ಬಂದು ಯೂಟ್ಯೂಬ್ ಬಗ್ಗೆನೇ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ನೀವು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಬೇಕು. ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಎಲ್ಲರಿಗಿಂತ ಮುಂಚೆ ನೀವೇ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಯೂಟ್ಯೂಬಲ್ಲಿ ಯಾವುದೇ ಅಪ್ಡೇಟ್ ಬಂದರೆ ಕೂಡ ನೀವು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಆ ಚಾನಲ್ ಹೆಸರು ಬಂದು ಇಲ್ಲಿ ನೋಡ್ಬೋದು, ಕ್ರಿಯೇಟರ್ ಇನ್ಸೈಡ್ ಅಂತ ಹೇಳ್ಬಿಟ್ಟೈತೆ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನೀವು ಇವರು ಯಾವುದೇ ಅಪ್ಡೇಟ್ ಬಂದರೆ ಫಸ್ಟು ಈ ಚಾನಲಲ್ಲೇ ವೀಡಿಯೋ ಬರೋದು. ಈ ಚಾನಲಲ್ಲಿ ವೀಡಿಯೋ ಬಂದಮೇಲೆ ತೆಲುಗು, ತಮಿಳು, ಕನ್ನಡ, ಮಲಯಾಳಮ್, ಹಿಂದಿ, ಇಂಗ್ಲೀಷು ಎಲ್ಲದರಲ್ಲೂ ಬೇರೆ ಲ್ಯಾಂಗ್ವೇಜಸಲ್ಲಿ ಬರೋದೆಲ್ಲ ಈ ಚಾನಲಲ್ಲಿ ನೋಡಿದ್ದಾದ್ಮೇಲೆ. ಬಟ್ ನೀವು ಎಲ್ಲರಿಗಿಂತ ಮುಂಚೆ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು
ಈ ಚಾನಲಲ್ಲಿ ನೋಡಿಬಿಟ್ಟು ನೀವು ಮಾಡ್ಬೋದು. ಮತ್ತು ನೀವು ಆಲ್ರೆಡಿ ನನ್ನ ವೀಡಿಯೋಸ್ ನೋಡಿದ್ದೀರಾ. ನಾನು ನೆನ್ನೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಯಾವ ಥರ ನಿಮ್ಮ ಚಾನಲ್ ಗ್ರೋ ಆಗೋವರೆಗೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾನು 100% ಗ್ರೋ ಆಗೋವರೆಗೂ ಹೆಲ್ಪ್ ಮಾಡ್ತೀನಿ. 100,000 ಸಬ್ಸ್ಕ್ರೈಬರ್ಸ್ ಕೂಡ ಮಾಡಿಸ್ಕೊಡ್ತೀನಿ ನಾನೇ. ಬಟ್ ಅದು ಯಾವ ಥರ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಂತೇಳ್ಬಿಟ್ಟು ನಾನು ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಗ್ರೂಪು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡದಿರೋ ಜಾಯ್ನ್ ಆಗಿರಿ. ಮತ್ತು ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾವ್ಯಾವ ಅಪ್ಲಿಕೇಶನ್ಸ್ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಯಾವ್ಯಾವ ಅಪ್ಲಿಕೇಶನ್ಸ್ ಬೇಕು, ಯಾವ ಅಪ್ಲಿಕೇಶನ್ನಿಂದ ಏನು ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆವಾಗ ನೀವು ಆ ಅಪ್ಲಿಕೇಶನ್ಸ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡು ಯಾವ್ಯಾವ ಥರ ಸೆಟ್ಟಿಂಗ್ಸ್ ಮಾಡಬೇಕಂತೇಳ್ಬಿಟ್ಟೆಲ್ಲ ತಿಳಿಸ್ಕೊಡ್ತೀನಿ. ನೀವು ಸೆಟ್ಟಿಂಗ್ಸ್ ಎಲ್ಲ ಆನ್ ಮಾಡಿ ಇಟ್ಕೊಂಡು ನೀವು ವೀಡಿಯೋಸ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ವೀಡಿಯೋನು ಮಿಸ್ ಮಾಡಿದ್ರೆ ವಾಚ್ ಮಾಡಿ. ಅದಕ್ಕಂತೇಳ್ಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾವ ವೀಡಿಯೋನು ಮಿಸ್ ಮಾಡ್ದಿರೋ ನೋಡಿದ್ರೆ ಮಾತ್ರ ನೀವು ಚಾನಲ್ ಗ್ರೋತ್ ಮಾಡ್ಕೊಳಕ್ಕಾಗೋದು ಮತ್ತು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಲೆವೆಲ್ಗೆ ಇವಾಗ ನೋಡ್ಬೋದು. 1 ಸೆಕೆಂಡ್ ವೇಟ್ ಮಾಡಿ. ಸಾರಿ, ಇವಾಗ ನಾನು ನಿನ್ನೆ ಕ್ರಿಯೇಟ್ ಮಾಡಿರೋ ಚಾನಲ್ ಇದು. ಆಲ್ರೆಡಿ ನಾನು ನಿನ್ನೆ ವೀಡಿಯೋ ಮಾಡೋದಲ್ಲ, ಅದೇ ಚಾನಲ್ ಕ್ರಿಯೇಟ್ ಮಾಡಿ ನಿಮ್ಗೆ ನೋಡ್ಸೋಕ್ಕಂತೇಳ್ಬಿಟ್ಟು ಕ್ರಿಯೇಟ್ ಮಾಡಿರೋ ಚಾನಲು. ಈ ಚಾನಲಲ್ಲಿ ನನ್ನ ಈ ವೀಡಿಯೋ ಅಪ್ಲೋಡ್ ಮಾಡಿರೋ ಚಾನಲ್ಲು ಸಬ್ಸ್ಕ್ರೈಬ್ ಆಗಿಲ್ಲ. ಬಟ್ ಇಲ್ಲಿ ನೋಡ್ಬೋದು, ನಾನು ಸರ್ಚ್ ಮಾಡಿದ ತಕ್ಷಣ ನನ್ನ ವೀಡಿಯೋಸ್ ಬರ್ತೈತೆ ಮತ್ತು ಫೋಟೋಸ್ ಬರ್ತೈತೆ. ನಿಮಗೂ ಈ ಥರ ನಿಮ್ಮ ಸರ್ಚ್ ಬಾರಲ್ಲಿ ನಿಮ್ಮ ಚಾನಲ್ ಹೆಸರು ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ನೋಡಿಸ್ಬೇಕಂದ್ರೆ ಯಾವ ಥರ ಏನೇನು ಮಾಡಬೇಕಂತೇಳ್ಬಿಟ್ಟು ನಾನು ಫುಲ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಅದಕ್ಕಂತೇಳ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತು ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ಮಿಸ್ ಮಾಡ್ದಿರ ನೋಡಿ, ಆವಾಗೇ ಗೊತ್ತಾಗೋದು ನಾನು ಯಾವ್ಯಾವ ವೀಡಿಯೋಸು ಯಾವ ಥರ ಮಾಡಬೇಕು, ಎಲ್ಲಿ ವೀಡಿಯೋ ಕ್ರಿಯೇಟ್ ಮಾಡಬೇಕು, ಎಲ್ಲಿ ಎಡಿಟ್ ಮಾಡಬೇಕು, ಪ್ರತಿಯೊಂದು ಹೇಳ್ಕೊಡ್ತೀನಿ. ಮತ್ತು ನಿಮಗೆ ಅದನ್ನೆಲ್ಲ ನೀವು ನೋಡಿ ಆಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.